ಹೆಸರಾಂತ ಕನ್ನಡದ ನಟರೊಬ್ಬರ ಮೂಲ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಅಂತ. ಸಿನಿಮಾ ರಂಗದಲ್ಲಿ ಅವರ ಮೂಲ ಹೆಸರು ಏನು ಅಂತ ಉತ್ತರವನ್ನು ನೋಡೋಣ. ನಾನು ಫಸ್ಟ್ ಶಬ್ದ ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ರೆಬಲ್ ಸ್ಟಾರ್, ಮಂಡ್ಯದ ಗಂಡು, ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು. ಹೌದು, ಈ ಎಲ್ಲ ಹೆಸರಿನಿಂದ ಬಿರುದಿನಿಂದ ಪ್ರಖ್ಯಾತರಾದಂಥ ಅಂಬರೀಷ್ ಅವರ ಮೂಲ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಅಂತ. ಅವರ ಹೆಸರನ್ನ ಅಂಬರೀಷ್ ಅಂತ ಬದಲಾಯಿಸಿದ್ದು ಹೆಸರಾಂತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು. ಭಾರತೀಯ ಚಲನಚಿತ್ರ ನಟ, ಕರ್ನಾಟಕದ ರಾಜಕಾರಣಿ, ಶಾಸಕರು, ಸಂಸದರು ಹಾಗೂ ಸಚಿವರು ಕೂಡ ಆಗಿದ್ರು. ಕನ್ನಡ ಚಿತ್ರರಂಗದ ಹಲವಾರು ಸಮಸ್ಯೆಗಳಿಗೆ ಬಹುತೇಕ ಉತ್ತರನೇ ಅಂಬರೀಷ್ ಅವರು. ಮಂಡ್ಯ ಜಿಲ್ಲೆ ದೊಡ್ಡರಸನಕೆರೆ ಗ್ರಾಮದಲ್ಲಿ 1952ರಲ್ಲಿ ಜನಿಸಿದವರು. ತಂದೆ ಹುಚ್ಚೇಗೌಡ, ತಾಯಿ ಪದ್ಮಮ್ಮ. 7 ಮಕ್ಕಳಲ್ಲಿ ಇವರು 6ನೇಯವರು. ಖ್ಯಾತ ಪಿಟೂಲಿ ವಿದ್ವಾನ್ ಟಿ ಚೌಡಯ್ಯ ಇವರ ಅಜ್ಜ. ಈಗಲೂ ಬೆಂಗಳೂರಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ ಅವರ ಅಜ್ಜ ಪಿಟೂಲಿ ಚೌಡಯ್ಯನವರ ಸಲ್ಲಿಸಿದ ಸೇವೆಗಾಗಿ ಕಟ್ಟಿಸಿದಂತಹ ಒಂದು ಕಟ್ಟಡ. ಅಂಬರೀಷ್ ಅವರ ಪತ್ನಿ ಚಿತ್ರನಟಿ ಸಂಸದೆ ಸುಮಲತಾ, ಮಗ ಅಭಿಷೇಕ್ ಗೌಡ ಅವರು. ತಮ್ಮ ಶಾಲಾಭ್ಯಾಸವನ್ನ ಮಂಡ್ಯದಿಂದ ಆರಂಭಿಸ್ತಾರೆ. ನಂತರದಲ್ಲಿ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. 1955ರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಶಿವಶರಣೆ ನಂಬಿಕೆ ಸಿನಿಮಾದಲ್ಲಿ ಮೊದಲ ಬಾರಿ ಸಿನಿ ರಂಗವನ್ನ ಪ್ರವೇಶ ಮಾಡ್ತಾರೆ. ಒಮ್ಮೆ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಸಿನಿಮಾದ ವಿಲನ್ ಪಾತ್ರಧಾರಿಯಾಗಿ ಹುಡುಕಾಟ ನಡೆಸಿದಾಗ ಅಂಬರೀಷ್ ಅವರ ಸ್ನೇಹಿತ ಸಂಗ್ರಾಮ್ ಸಿಂಗ್ ಇವರ ಹೆಸರನ್ನ ಸೂಚನೆ ಮಾಡ್ತಾರೆ. ಸ್ಕ್ರೀನ್ ಟೆಸ್ಟ್ ನಲ್ಲಿ ವಾಕಿಂಗ್ ಸ್ಟೈಲ್, ಖಡಕ್ ಆಗಿ ಡೈಲಾಗ್ ಹೇಳೋದು, ಸಿಗರೇಟ್ ಟಾಸ್ ಮಾಡಿ ಬಾಯಿಗಿಟ್ಕೊಳ್ಳೋದು, ಇವೆಲ್ಲವನ್ನ ಪುಟ್ಟಣ್ಣ ಅವರು ಇವರ ಹತ್ರ ಮಾಡಿಸ್ತಾರೆ. ನಂತರ ಇವರನ್ನ ನಾಗರಹಾವ್ ಸಿನಿಮಾದ ಜಲೀಲ್ ಪಾತ್ರಕ್ಕೆ ಆಯ್ಕೆ ಮಾಡ್ತಾರೆ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಈ ಡೈಲಾಗ್ನ ನೀವು ನೆನ್ಪಿಟ್ಟಿರ್ಬೋದು ಅನ್ಕೋತೀನಿ. ತುಂಬಾ ಫೇಮಸ್ ಆದಂತ ಡೈಲಾಗು. ಅಂಬರೀಷ್ ಅವರ ಮೊಟ್ಟ ಮೊದಲ ಖಳನಾಯಕನಾಗಿ ಹೇಳಿದಂತಹ ಒಂದು ಡೈಲಾಗ್ ಇವತ್ತಿಗೂ ಕೂಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಗುಣಗುಡ್ತಾ ಇದೆ. ನಂತರ ಪುಟ್ಟಣ್ಣ ಕಣಗಾಲ್ ಅವರ ಪಡುವಾರಹಳ್ಳಿ ಪಾಂಡವರು, ಶುಭಮಂಗಳ, ಮಸಣದ ಹೂ, ರಂಗನಾಯಕಿ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಒಟ್ಟು 208 ಸಿನಿಮಾಗಳಲ್ಲಿ ನಾಯಕನಾಗಿ, ಖಳನಾಯಕನಾಗಿ, ಸ್ನೇಹಿತನಾಗಿ, ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರ ಅಂತ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕನನ್ನಾಗಿಸಿ ಚಿತ್ರರಂಗಕ್ಕೊಬ್ಬ ರೆಬಲ್ ಸ್ಟಾರ್ ಅನ್ನ ತಂದು ಕೊಟ್ಟೋದ್ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ನೆರವಾದರು. ನಿಜಕ್ಕೂ ಅವರು ಒಂದು ರೆಬಲ್ ಸ್ಟಾರ್ ಆಗಿ ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ದು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಕಣ್ಣ ಮುಂದಿದೆ. ಚಕ್ರವ್ಯೂಹ, ಗಂಡವೇರುಂಡ, ಕಾಳಿಂಗ ಸರ್ಪ, ಗೂಂಡಾಗುರು, ಒಂಟಿ ಸಲಗ, ಇಂದ್ರಜಿತ್, ಗರುಡ ಧ್ವಜ, ರೌಡಿ MLA, ಎಂಟೆದೆ ಬಂಟ, ಮೈಸೂರು ಜಾಣ, ಮಂಡ್ಯದ ಗಂಡು, ಕಲಿಯುಗದ ಕಿರಣ ಅಂತಹ ಮಾಸ್ ಸಿನಿಮಾ ಮಾಡಿದ ಅಂಬರೀಷ್ ಮೇಘಮಾಲೆ, ಮಣ್ಣಿನ ದೋಣಿ, ಮಲ್ಲಿಗೆ ಹೂವು, ಸೋಲಿಲ್ಲದ ಸರದಾರ, ಹೃದಯ ಹಾಡಿತು, ಒಲವಿನ ಉಡುಗೊರೆ, ಮಿಡಿದ ಹೃದಯ, ಪ್ರೇಮ ಸಂಗಮ ಸೇರಿದಂತ ಹಲವಾರು ಕಾದಂಬರಿ ಆಧಾರಿತ ಸಿನಿಮಾಗಳಲ್ಲಿ ಕೌಟುಂಬಿಕ ಆಧಾರಿತ ಸಿನಿಮಾಗಳನ್ನು ಕೂಡ ನೀಡಿದ್ರು. ಅಂತ ಚಕ್ರವ್ಯೂಹ ಅಂಬರೀಷ್ಗೆ ಹೊಸ ಇಮೇಜ್ ಕೊಟ್ಟಂತ ಸಿನಿಮಾಗಳು. ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, 7 ಸುತ್ತಿನ ಕೋಟೆ ಸಿನಿಮಾಗಳು ಅಂಬರೀಷ್ ಅವರ ಹಿಟ್ ಲಿಸ್ಟ್ ನಲ್ಲಿವೆ. ವರನಟ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ವಿಷ್ಣುವರ್ಧನ್, ರಜನಿಕಾಂತ್, ರವಿಚಂದ್ರನ್, ಜಗ್ಗೇಶ್, ಉಪೇಂದ್ರ, ಶಂಕರ್ನಾಗ್, ಅನಂತ್ನಾಗ್, ದರ್ಶನ್, ಸುದೀಪ್, ಯಶ್ ಹೀಗೆ ಕನ್ನಡದ ಬಹುತೇಕ ನಟರ ಜೊತೆಗೆ ಬಣ್ಣ ಹಚ್ಚಿದ್ದು ಅಂಬರೀಷ್ ಅವರ ವಿಶೇಷ ದಾಖಲೆ. ವಿಷ್ಣುವರ್ಧನ್ ಇವರ ಕುಚುಕು ಗೆಳೆಯ. ಅವರಿಬ್ಬರ ಒಡನಾಟ ಯಾವತ್ತೂ ಕೂಡ ನೆನಪಿಸಿಕೊಳ್ಳುವಂಥದ್ದು. 2013ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡವು ಗೌರವ ಡಾಕ್ಟರೇಟ್ ಅನ್ನು ನೀಡಿತು. 1982ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ, ಮಸಣದ ಹೂ ಚಿತ್ರಕ್ಕಾಗಿ ಅತ್ಯುತ್ತಮ ಸಹಾಯಕ ನಟ ರಾಜ್ಯ ಪ್ರಶಸ್ತಿ, ಒಲವಿನ ಉಡುಗೊರೆ ಚಿತ್ರದ ಅಭಿನಯಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ, 2005ರಲ್ಲಿ ಆಂಧ್ರ ಪ್ರದೇಶದ NTR ನ್ಯಾಷನಲ್ ಪ್ರಶಸ್ತಿ, 2009ರಲ್ಲಿ ಆಂಧ್ರ ಸರ್ಕಾರದಿಂದ ನಂದಿ ಪ್ರಶಸ್ತಿಗಳು ಈ ಎಲ್ಲವೂ ಕೂಡ ನಮ್ಮ ಅಂಬರೀಷ್ ಅವರಿಗೆ ದೊರಕಿವೆ. ಅಂಬರೀಷ್ ಅವರ ಗುರು ಸಮಾನರಾಗಿದ್ದ ರೈತ ಹೋರಾಟಗಾರರಾದಂಥ ಮಾಜಿ ಸಂಸದ ಜಿ ಮಾದೇಗೌಡರು ಮಂಡ್ಯದ ಗಂಡು ಅಂತ ಅಂಬರೀಷ್ ಅವರಿಗೆ ಬಿರುದು ಕೊಟ್ಟರು.
ಸುದೀಪ್ ಜೊತೆ ಅಭಿನಯಿಸಿದ ಅಂಬಿ ನಿಂಗ್ ವಯಸ್ಸಾಯ್ತು ಅನ್ನುವಂಥ ಸಿನಿಮಾ ಅಂಬರೀಷ್ ಅವರ ಕೊನೆ ಸಿನಿಮಾ. ಈ ಸಿನಿಮಾವನ್ನು ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಕೂಡ ಅಂಬರೀಷ್ ಅವರು ಹೇಳ್ಕೊಂಡಿದ್ದಾರೆ. ಅಂಬರೀಷ್ ಅವರಿಗೆ ಶ್ವಾಸಕೋಶದ ಸೋಂಕು ಬಹುವಾಗಿ ಕಾಡಿತ್ತು. ಇದಕ್ಕೆ ಸಿಂಗಾಪುರಲ್ಲಿ ಕೂಡ ಚಿಕಿತ್ಸೆ ಪಡೆದಿದ್ರು. ನವೆಂಬರ್ 24, 2018 ಮಧ್ಯಾಹ್ನ ಮಂಡ್ಯದ ಹತ್ರ ಒಂದು ಬಸ್ಸು ಕಾಲುವೆ ಬಿದ್ದು 30 ಜನ ಮೃತಪಟ್ಟ ವಾರ್ತೆ ಕೇಳಿ ತುಂಬಾ ದುಃಖತಪ್ತರಾಗಿದ್ದರು. ಅದೇ ದಿವಸ ರಾತ್ರಿ ಸುಮಾರು 10 ಗಂಟೆಗೆ ತೀವ್ರ ಹೃದಯಾಘಾತದಿಂದ ವಿಕ್ರಮ್ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಕೊನೆಯುಸಿರೆಳೆದರು. ಚಿತ್ರರಂಗದಲ್ಲಿ ಇವತ್ತಿಗೂ ಕೂಡ ಏನೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲರೂ ಹೋಗ್ತಾ ಇದ್ದಿದ್ದು ಅಂಬರೀಷ್ ಅವ್ರ ಹತ್ರ. ಯಾಕೆ ಅಂದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ಅಂಬರೀಷ್ ಅವರ ಗಡಸು ಗುಡುಗಿನಲ್ಲಿ ಇರ್ತಾ ಇತ್ತು. ಅವರು ಒಂದು ಗುಡುಗು ಹಾಕಿದ್ರೆ ಎಲ್ಲರೂ ಗಪ್ಚಿಪ್. ಇಂಥ ಒಂದು ದೊಡ್ಡ ವ್ಯಕ್ತಿತ್ವ ಅಂಬರೀಷ್ ಅವರದು. ಅಂಥವರನ್ನ ನಾವು ಇವತ್ತು ಕಳೆದುಕೊಂಡಿದ್ದೀವಿ. ಆದ್ರೆ ಅವರ ನೆನಪು ಮಾತ್ರ ನಮ್ಮ ಹತ್ರ ಯಾವಾಗ್ಲೂ ಸದಾ ಇದ್ದೇ ಇರುತ್ತೆ.